ಇದು ಡಾರ್ಕ್ ಮಾಡ್ಕೊಳ್ಳೋದಾಯಿತು. ಹೊಲಿಯೋ ಭಾಗದಲ್ಲಿ ನಾವು ಇದನ್ನ ಹೇಗೆ ಹೊಲ್ಕೊಳ್ಳೋದು ಅಂತ ಹೇಳಿ ನೋಡೋಣ. ಈಗ ಇದು ಹಿಂಭಾಗ ಆಯಿತು, ಮುಂಭಾಗ ಆಯಿತು. ಇದನ್ನು ಇನ್ನೊಂದು ಕಡೆನೂ ಮಾರ್ಕ್ ಮಾಡ್ಕೋಬೇಕು. ಈ ಥರ ಇಟ್ಕೊಂಡು ಆಮೇಲೆ ನಾವು ಯಾವಾಗಲೂ ಮಾರ್ಕ್ ಮಾಡುವಾಗ ಬಟ್ಟೆಯ ಹಿಂಭಾಗದಲ್ಲಿ ಮಾರ್ಕ್ ಮಾಡ್ಕೋಬೇಕು. ಅದು ರೆಡಿ ಆದ ನಂತರ ಮಾರ್ಕಿಂಗ್ ಒಂದು ವೇಳೆ ಹಾಗೆ ಉಳಿದಿದ್ರೆ ಮುಂಭಾಗದಲ್ಲಿ ಕಾಣಿಸೋದಿಲ್ಲ, ಹಿಂಭಾಗದಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇದು ಇಲ್ಲಿ ಟ್ರಾನ್ಸ್ಫರ್ ಆಗುತ್ತೆ, ಅದನ್ನೇ ನಾವು ಮತ್ತೆ ಮಾರ್ಕ್ ಮಾಡ್ಕೋಬೇಕು. ಇದು ಹಿಂಭಾಗ, ಮುಂಭಾಗ ಮತ್ತು ಟಕ್ಸ್ ಮಾರ್ಕಿಂಗ್ ಆಯಿತು. ಈಗ ನಮಗೆ 4 ಕ್ರಾಸ್ ಬೆಲ್ಟ್ ಬೇಕು. ಈಗ ನಮಗೆ ಈ ಬಟ್ಟೆ ಜೊತೆ ಕಟ್ ಮಾಡುವಾಗ 2 ಕ್ರಾಸ್ ಬೆಲ್ಟ್ ಸಿಕ್ಕಿದೆ, ಇನ್ನೂ 2 ಕ್ರಾಸ್ ಬೆಲ್ಟ್ ತಗೋಬೇಕು. ಅದನ್ನು ನಾವು ಬಗಲ್ ಕಟ್ ಮಾಡ್ಕೊಳ್ಳುವಾಗ ನಮಗೆ ಬಟ್ಟೆ ಉಳಿದಿರುತ್ತೆ. ಹಿಂಭಾಗ ಮತ್ತು ಮುಂಭಾಗ ಕಟ್ ಮಾಡ್ಕೊಳ್ಳುವಾಗ ನಮಗೆ ಇದು ಬಟ್ಟೆ ಸಿಕ್ಕಿತ್ತು. ಅದೇ ಬಟ್ಟೆ ಮೇಲೆ ಇಟ್ಕೊಂಡು ನಾವು ಇದನ್ನು ತಕ್ಕೋಬೋದು. ಅವ ನಾವು ಬಟ್ಟೆ ವೇಸ್ಟ್ ಆಗೋದಿಲ್ಲ. ಅಲ್ಲಿ ನಮಗೆ 4 ಕ್ರಾಸ್ ಬೆಲ್ಟು ಸಿಕ್ಕು. ಕಟ್ ಮಾಡ್ಕೊಳ್ಳೋದು ಹೇಗಂತ ಹೇಳಿ ನೋಡೋಣ. ಇದನ್ನು ಉದ್ದದಲ್ಲೇ ತಗೋಬೇಕು. ತೋಳಿನ ಉದ್ದ 15 ಸೆಂಟಿಮೀಟರ್ ಇದೆ. ನಂತರ ನಾವಿಲ್ಲಿ ಬಗ್ಲಿನ ಉದ್ದ ಎಷ್ಟು ತೊಗೊಂಡಿರ್ತೀವೋ ಅಂದರೆ 1/8 ಭಾಗ ಪ್ಲಸ್ 5 ಸೆಂಟಿಮೀಟರ್ ತೊಗೊಂಡಿರ್ತೀವಲ್ಲ, ಅದಕ್ಕೆ ಮತ್ತೊಂದು 3 ಸೆಂಟಿಮೀಟರ್ ಸೇರಿಸ್ಕೊಂಡು ಅಗಲ ಇಟ್ಕೋಬೇಕು. ಅಲ್ಲಿಗೆ 10, 15, 18 ಸೆಂಟಿಮೀಟರ್ ನಮಗೆ ತೋಳಿನ ಅಗಲ ಬೇಕು. ಎದೆ ಸುತ್ತಳತೆಯ 1/8 ಭಾಗ ಪ್ಲಸ್ 8 ಸೆಂಟಿಮೀಟ್ರ್ 15 ಸೆಂಟಿಮೀಟರ್ ಸಿಗ್ತದೆ. ಈಗ ತೋಳನ್ನು ಮೊದಲಿಗೆ ಉದ್ದದಲ್ಲಿ ಮಡಚಿಕೊಂಡು ನಮಗೆ 15 ಸೆಂಟಿಮೀಟ್ರು ತೋಳಿನ ಉದ್ದ ಇದೆ. 15 ಸೆಂಟಿಮೀಟ್ರ್ ತೋಳಿನ ಉದ್ದ ಪ್ಲಸ್ 1 ಸೆಂಟಿಮೀಟ್ರ್ ಹೊಲಿಗೆಗೆ ಪ್ಲಸ್ 3 ಸೆಂಟಿಮೀಟ್ರು ಕೆಳಗಡೆ ಮಡಚಿ ಹೊಲಿಲಿಕ್ಕೆ, ಅಲ್ಲಿಗೆ 19 ಸೆಂಟಿಮೀಟ್ರ್ ಬೇಕು. ಇನ್ನು 19 ಸೆಂಟಿಮೀಟ್ರಿಗೆ ಮೊದಲು ಉದ್ದದಲ್ಲಿ ಮಡಚಿಕೊಂಡು ನಂತರ ಅಡ್ಡದಲ್ಲಿ ಮಡಚಿಕೊಂಡು ಬಗ್ಲಿನ ಉದ್ದ ಅಂದರೆ 1/8 ಎದೆ ಸುತ್ತಳತೆ 1/8 ಭಾಗ ಪ್ಲಸ್ 5 ಸೆಂಟಿಮೀಟ್ರಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಇದರ ಅರ್ಧದಷ್ಟು ಅಂತಂದರೆ 15 ಸೆಂಟಿಮೀಟ್ರ್ ಅರ್ಧದಷ್ಟು 7.5 ಸೆಂಟಿಮೀಟ್ರ್ 7.5 ಸೆಂಟಿಮೀಟ್ರ್ ಇಲ್ಲಿ ನಮಗೆ ಈ ಪಾಯಿಂಟ್ ಸಿಕ್ತು. ಇದು ಹೊಲಿಗೆ ಒಳಗಡೆ ಹೋಗ್ತದೆ. ಇದು ಇನ್ನು ಉಳಿದ ಭಾಗಕ್ಕೆ ನಾವು ಶೇಪ್ ಕೊಡ್ತೀವಿ. ಈ ಪಾಯಿಂಟ್ನ ತಂದು ಇಲ್ಲಿಗೆ ಸೇರಿಸ್ಬೇಕು. ಇಲ್ಲಿಂದ ಇದು 3/4 ಇಂಚು, ಇಲ್ಲಿಂದ ಇಲ್ಲಿದು 2 ಸೆಂಟಿಮೀಟ್ರ್. ಇದನ್ನು ತಂದು ಇದಕ್ಕೆ ಸೇರಿಸಿ ಇದರ ಅರ್ಧ, ಇದು 15 ಸೆಂಟಿಮೀಟ್ರ್ ಇದೆ, ಅರ್ಧ ಅಂದರೆ 7.5 ಸೆಂಟಿಮೀಟ್ರು. ಇದು ನಮ್ಮ ತೋಳಿನ ಉದ್ದ 3 ಸೆಂಟಿಮೀಟ್ರು ಕೆಳಗಡೆ ಮಡಚೋಕ್ಕೆ. ಇದು ಹಿಂಭಾಗದ ಕೊರಳಿನ ಆಕಾರ. ಇದನ್ನು ತಂದು ಇಲ್ಲಿ ಸೇರಿಸಿ ಸ್ವಲ್ಪ ಶೇಪ್ ಕೊಡಬೇಕು. ಮುಂಭಾಗದ ಆಕಾರ ಇದನ್ನು ತಂದು ಈ ಸೆಂಟ್ರ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿದ್ದೀವಿ, ಅಲ್ಲಿಗೆ ಅರ್ಧಕ್ಕೆ ತಂದು ಇದು ಮುಂದಿನ ಆಕಾರ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿಂದ ಇದು 2 ಸೆಂಟಿಮೀಟ್ರು, ಇಲ್ಲಿಂದ ಇದು
ಇಲ್ಲಿಂದ ಇದು 1/8 ಭಾಗ ಪ್ಲಸ್ 5 ಸೆಂಟಿಮೀಟ್ರು. ಇದನ್ನು ಸೇರಿಸ್ಕೊಂಡಿದ್ದೀವಿ. ಇದರ ಮಧ್ಯ ಬಿಂದು ಸಿಕ್ಕಿದೆ. ಇದು ಹಿಂಭಾಗದ ಕೊರಳಿನ ಆಕಾರ, ಇದು ಮುಂಭಾಗದ ಇದು ಹಿಂಭಾಗದ ತೋಳಿನ ಆಕಾರ, ಇದು ಮುಂಭಾಗದ ತೋಳಿನ ಆಕಾರ. ಕಟ್ ಮಾಡಿ ತಕೊಳ್ಳೋಣ. ಇದನ್ನು ಅಷ್ಟೇ ನಾವು ಹಿಂಭಾಗದ ತೋಳಿನ ಆಕಾರ ಮುಂಭಾಗದ ತೋಳಿನ ಆಕಾರ ಬೇರೆ ಇರೋದ್ರಿಂದ ಕಟ್ ಮಾಡ್ಕೊಳ್ಳುವಾಗ ಬಹಳ ಹುಷಾರಾಗಿ ಕಟ್ ಮಾಡ್ಕೋಬೇಕು. ಈಗ ಮೊದಲು ನಾವು ಹಿಂಭಾಗದ ಆಕಾರ ತಕ್ಕೊಂಡ್ಬಿಡೋಣ. 4 ಪದರನ್ನು ಸೇರಿಸಿ ಹಿಂಭಾಗದ ಆಕಾರ ತಕ್ಕೊಂಡು ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಈಗ ನೀವಿಲ್ಲಿ ನೋಡ್ಬೋದು ಇದು ಹಿಂಭಾಗದ ಆಕಾರ ಬಂದಿದೆ. ಈಗ ನಮಗೆ ಮುಂಭಾಗದ ಆಕಾರನ ಎರಡು ಪದರ ಮಾತ್ರ ಓಪನ್ ಆಗಿ ಇಟ್ಕೊಂಡು ಎರಡು ತೋಳಿಗೂ ಒಂದು ಕಡೆ ಹಿಂಭಾಗದ ಆಕಾರ ಒಂದು ಕಡೆ ಮುಂಭಾಗದ ಆಕಾರ ಬರಬೇಕು. ಆ ಥರ ಕಟ್ ಮಾಡ್ಕೋಬೇಕು. ಈ ಶೇಪ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದಷ್ಟು ಒಳ್ಳೆಯದು. ಇಲ್ಲಿ ನಮ್ಗೆ ತೋಳು ಸಿಕ್ಕು. ಈಗ ನಾವಿಲ್ಲಿ ಹಿಂಭಾಗಕ್ಕೆ ಕೆಳಗಡೆ ಮಡ್ಚೋದಕ್ಕೆ ಬೇರೆ ಪೀಸ್ ಕೊಡಬೇಕು. ಅದಕ್ಕಾಗಿ 3 ಸೆಂಟಿಮೀಟ್ರ್ ಅಗಲದ್ದು ಮತ್ತು ಹಿಂಭಾಗದ ಅಗಲ ಎಷ್ಟಿದೆಯೋ ಅಷ್ಟು ಉದ್ದದ್ದು ಒಂದು ಪಟ್ಟಿ ತಗೋಬೇಕು. ಇದು ಅಗಲಕ್ಕೆ ಕಡಿಮೆ ಬಿದ್ದರೆ ಮತ್ತೊಂದು ಬೇರೆ ಇನ್ನೊಂದು ಸ್ವಲ್ಪ ತುಂಡು ಸೇರಿಸ್ಕೊಂಡು ಇದಕ್ಕೆ ಜಾಯಿನ್ ಮಾಡ್ಕೋಬೋದು. ಈಗ ಹಿಂಭಾಗದ ಟಕ್ಸ್ ಮಾರ್ಕ್ ಮಾಡ್ಕೊಳ್ಳೋಣ. ಇದನ್ನು ಅಷ್ಟೇ ಇಲ್ಲಿ ಸೆಂಟ್ರ್ ಪಾಯಿಂಟ್ ಇದೆ ನಮಗೆ. ಈ ಸೆಂಟ್ರ್ ಪಾಯಿಂಟ್ನಿಂದ ಇಲ್ಲಿಂದ ಇಲ್ಲಿವರೆಗೂ ಇರುವ ಉದ್ದದ ಮಧ್ಯಬಿಂದು ಅಂದರೆ ಇದು 25 ಸೆಂಟಿಮೀಟರ್ ಇದೆ, 12.5 ಸೆಂಟಿಮೀಟರ್ ಇಲ್ಲಿಗೆ ಬರ್ತದೆ. ಇದು ಇಲ್ಲಿ ಡಾಟ್ ಬರ್ತದೆ. ಡಾಟಿನ ಸೆಂಟ್ರ್ ಟಕ್ಸಿನ ಉದ್ದ 12 ಸೆಂಟಿಮೀಟರ್ ಇಟ್ಕೋಬೇಕು. ಡಾಟಿನ ಅಗಲನ 2 ಸೆಂಟಿಮೀಟರ್ ಇಟ್ಕೋಬೇಕು. ಈ ಕಡೆನೂ ಅಷ್ಟೇ ಮಡ್ಚಿದಾಗ ಎರಡು ಕಡೆನೂ 2 ಸೆಂಟಿಮೀಟರ್ ಬರ್ತದೆ. ಇದನ್ನು ಅಷ್ಟೇ ಈ ಕಡೆ ಹಾಕ್ಕೊಂಡು ಟ್ರಾನ್ಸ್ಫರ್ ಮಾಡ್ಕೋಬೇಕು. ಟಕ್ಸ್ ಹಿಡ್ಕೊಂಡು ಈ ಬೆನ್ ಪಟ್ಟಿನ ಇಲ್ಲಿ ಹಿಂದ್ಗಡೆ ಹಚ್ಕೊಳ್ಳೋದಿರ್ತದೆ. ಅದನ್ನ ಹೊಲಿಯುವಾಗ ನೋಡೋಣ. ಈಗ ನಮಗೆ ಕೊರಳಿಗೆ ಫೇಸಿಂಗ್ ಅಥವಾ ಪೈಪಿಂಗ್ ಮಾಡಬೇಕು. ಆ ಪೈಪಿಂಗ್ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ. ಅದಕ್ಕಾಗಿ ಕ್ರಾಸ್ ಪೀಸ್ ಬೇಕು. ಆ ಕ್ರಾಸ್ ಪೀಸ್ನು ಅಷ್ಟೇ ನಾವು ಬಟ್ಟೆ ನಮ್ಮ ಹತ್ರ ಎಕ್ಸ್ಟ್ರಾ ಇದ್ದರೆ ಪರವಾಗಿಲ್ಲ, ಇಲ್ಲ ಅಂತಂದರೆ ಉಳಿತಾಯ ಮಾಡೋದಾದರೆ ಕೊರಳು ಕಟ್ ಮಾಡ್ಕೊಂಡಿರೋ ಭಾಗದಲ್ಲಿ ಒಂದು ಪೀಸ್ ಸಿಕ್ಕಿರುತ್ತೆ ನಮಗೆ, ಅದರಲ್ಲೇ ಮಾರ್ಕ್ ಮಾಡ್ಕೋಬಹುದು. ಅದನ್ನು ಕ್ರಾಸ್ ಆಗಿ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ 2.5 ಸೆಂಟಿಮೀಟರ್ ಅಂತರದಲ್ಲಿ ಮಾರ್ಕ್ ಮಾಡ್ಕೋಬೇಕು. ತೆಕ್ಕೋಬೇಕು. ಪೈಪಿಂಗ್ ಅಥವಾ ಫೇಸಿಂಗ್ ನಾವು ಯಾವ್ದು ಮಾಡಿದ್ರು ಕ್ರಾಸ್ ಪೀಸ್ ತಕ್ಕೋಬೇಕು. ಅಂದರೆ ಇದು ಉದ್ದ ಇದು ಅಗಲ ಅಂತಂದರೆ ನಮ್ಮ ಪಟ್ಟಿ ಕ್ರಾಸಲ್ಲಿ ಇರಬೇಕು. ಇವು ಕ್ರಾಸ್ ಪೀಸ್ ಅಂದರೆ ಕೊರಳಿನ ಫಿನಿಶಿಂಗ್ ಆಗಿ. ಪೈಪಿಂಗ್ ಅಥವಾ ಫೇಸಿಂಗ್ ನಾವು ಯಾವ್ದು ಮಾಡಿದ್ರೂ ಈ ಥರದ ಪಟ್ಟಿ ಬೇಕು. ಈಗ ನಾವು ಮತ್ತೊಂದು ಸಲ ನೋಡ್ಬೋದು. ಮುಂಭಾಗ ಡಾಟ್ ಮಾರ್ಕ್ ಮಾಡದೇ ಇರೋದು, ಹಿಂಭಾಗ
ಇದನ್ನಷ್ಟೇ ಹಿಂಭಾಗ ಜಾಯಿಂಟ್ ಬರ್ತದೆ, ಮುಂಭಾಗ ಓಪನ್ ಬರ್ತದೆ. ಮಾರ್ಕ್ ಮಾಡಿರೋದು ಇವು ಕ್ರಾಸ್ ಬೆಲ್ಟ್. 4 ಕ್ರಾಸ್ ಬೆಲ್ಟ್ ಬೇಕು. 2 ನಮಗೆ ಬಟ್ಟೆ ಕಟ್ ಮಾಡುವಾಗ ಸಿಕ್ಕಿರುತ್ತೆ. ಇನ್ನೆರಡು ಪೀಸ್ನ ಅದೇ ಥರ ಇಟ್ಟು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಇದು ತೋಳು, ಇದು ಕ್ರಾಸ್ ಪೀಸ್. ಇಲ್ಲಿ ಮುಂಭಾಗಕ್ಕೆ ಹುಕ್ಕು ಮತ್ತು ಹುಕ್ಕಿನ ಮನೆ ಮಾಡೋದಕ್ಕಾಗಿ ನಾವು ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿನ ತಗೋಬೇಕು. ಅದು ಒಂದು ಅಂದಾಜಿನ ಮೇಲೆ ಒಂದು 11 ಇಂಚಿನವರೆಗೂ ತೊಗೊಂಡ್ರೂ ಪರವಾಗಿಲ್ಲ. ಸಿಂಗಲ್ ಪಟ್ಟಿ 3 ಸೆಂಟಿಮೀಟರ್ ಇರುತ್ತೆ, ಡಬಲ್ ಪಟ್ಟಿ 6 ಸೆಂಟಿಮೀಟರ್. ಇದು ಆಗಿಲ್ಲ. ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿ, ಹುಕ್ ಪಟ್ಟಿ ಮತ್ತು ಹುಕ್ಕಿನ ಮನೆ ಮಾಡೋದಕ್ಕಾಗಿ 2 ಪಟ್ಟಿಗಳು. ಇದಿಷ್ಟು ಬ್ಲೌಸ್ ಕಟ್ ಮಾಡುವ ವಿಧಾನ. ಥ್ಯಾಂಕ್ ಯು.